ಇವತ್ತು ಈ ಸೋಫಾ ಮೇಲೆ ನೀವು ಒಳ್ಳೆ ರಾಜಂತರ ಕೂತ್ಕೊಂಡಿದ್ದೀರಲ್ಲ, ಅದಕ್ಕೆ ಕಾರಣ ಮಾವ. ಏನಪ್ಪ ಮಾಡೋದು, ಮನೆ ಹೆಂಗ್ ಉಳಿಸ್ಕೊಳ್ಳೋದು ಅಂತ ನೀವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾಗ ಅವಾಗ ಮಾವ ದೇವ್ರ ತರ ಬಂದು ನಿಮ್ಮನ್ನ ಕಾಪಾಡಿದ್ದಾರೆ. ಮಾಡಿರೋ ಕೆಲಸಕ್ಕೆ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಈ ಕಡೆ ತಲೆ ಹಾಕಿ ಕೂಡ ಮಲ್ಕೋತಾ ಇರ್ಲಿಲ್ಲ. ನೀವ್ ಇನ್ನೊಂದು ವಿಷಯ ಗಮನಿಸಿದ್ರ, ಅವ್ರು ಇಲ್ಲಿಗೆ ಬಂದಾಗ ನಮ್ಮ ಮನೇಲಿ ಒಂದ್ ತೊಟ್ಟು ನೀರು ಕೂಡ ಕುಡಿಲಿಲ್ಲ. ಬರ್ತೀವಮ್ಮ. ಮಾವ, ಅತ್ತೆ, ಕಾಫಿನೂ ಕುಡ್ದಿಲ್ಲ, ನೀವು ಊಟನಾದ್ರೂ ಮಾಡ್ಕೊಂಡು ಹೋಗಿ. ಅದು ಒಂದು ಗಾಡಿ ಇವತ್ತು ಡೆಲಿವರಿ ಕೊಡಲೇಬೇಕಮ್ಮ. ಅರ್ಧಕ್ಕೆ ಆ ಕೆಲಸ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಒಂದು ಫೋನ್ ಮಾಡ್ತಾನೆ ಇದ್ದಾನೆ ಕಸ್ಟಮರು. ನಾವು ಬರ್ತೀವಮ್ಮ. ಅಂತ ಸ್ವಾಭಿಮಾನಿಗಳು ಸುಮ್ಮನೆ ನನ್ನ ಜೊತೆ ಬಂದು ಅವ್ರನ್ನ ಕರೆದ್ಬಿಟ್ಟು ಬರೋಣ ಬನ್ನಿ. ಏನಮ್ಮ ನೀನು ಒಂದೇ ಸುಮ್ಮನೆ ಬ್ಯಾಂಡ್ ಬಾಜಾ ಬಾರಾತ್ ಅಂತ ಬಡ್ಕೋತಿದ್ಯಾ? ಹೆಣ್ಮಕ್ಳು ಯಾರು ಇಷ್ಟು ದೊಡ್ಡ ಬಾಯಿ ಕೊಟ್ಟರು ನನಗಂತೂ ಗೊತ್ತಿಲ್ಲ. ನಿಮ್ಮಂತ ಗಂಡದ್ರ ಮಟ್ಟ ಹಾಕೋದಿಕ್ಕೆ ಅಷ್ಟು ದೊಡ್ಡ ಬಾಯಿ ಕೊಟ್ಟಿರೋದು. ಇವಾಗ ಹಳೆ ಸಂತೋಷ್ ತರ ಆಡ್ಬೇಡಿ ನೀವು. ಬನ್ನಿ ಹೋಗ್ಬಿಟ್ಟು ಅವ್ರನ್ನ ಕರೆದ್ಬಿಟ್ಟು ಬರೋಣ. ಏ ವೀಣಾ, ನನಗೆ ಅಲ್ಲಿ ಬರೋದಕ್ಕೆ ಒಂಥರ ಆಗುತ್ತೆ ಕಣೆ. ಅರ್ಥ ಮಾಡ್ಕೊಳ್ಳೆ ಪ್ಲೀಸ್. ನೀನು ಹೋಗ್ಬಿಟ್ಟು ಬರ. ಇಂಥ ಮುಣ್ತಿನೋ ಕೆಲಸ ಮಾಡಿ ಅಂತ ನಾನು ಹೇಳಿದ್ನ ನಿಮ್ಗೆ. ಇವಾಗ ನೀವು ನನ್ನ ಜೊತೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾನು ಬ್ಯಾಗ್ ತಗೊಂಡು ಅಲ್ಲಿಗೆ ಹೋಗ್ತೀನಿ. ಆಮೇಲೆ ಮತ್ತೆ ವಾಪಸ್ ಬರಲ್ಲ. ಈ ಅರಮನೆಯಲ್ಲಿ ನೀವು ನಿಮ್ಮ ಮಗ ಮಾತ್ರ ಇದ್ಕೊಳ್ಳಿ. ಏನೇ ನೀನು ಮಾತಾಡ್ತಿದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಲ್ಲ? ಯಾರ ಕೈಲಿ ಬೇಕಾದ್ರೆ ಸಿಗಾಕೋಬಾರ್ದು, ಹೆಂಡತಿ ಕೈಲಿ ಸಿಗಾಕೋಬಾರ್ದು. ಬರ್ತೀನಿ ಇರೋ, ರೆಡಿಯಾಗಿ ಬರ್ತೀನಿ. ಲಕ್ಷ್ಮಿ, ನೀನಿನ್ನೂ ಅದೇ ಯೋಚನೆಯಲ್ಲಿದ್ಯಾ? ನೋಡು, ನಿನಗೊಬ್ಬಳೇ ಬಂದು ಅಳೋದು, ಅವಾಗವಾಗ ದುಃಖ ಪಡೋದು, ಇಂಥದ್ದನ್ನೆಲ್ಲ ನೋಡ್ತಾ ಇದ್ರೆ ಮಕ್ಕಳಿಗೆ ಅನುಮಾನ ಬರಲ್ವಾ? ಅವ್ರಿಗೆ ಅನುಮಾನ ಬಂದ್ರೆ ಹೇಗೋ ಅವ್ರ ಅನುಮಾನನ ಪರಿಹರಿಸ್ಬೋದು. ಆದ್ರೆ ನನ್ನ ದುಃಖನೇ ಬೇರೆ. ನಾನು ಯೋಚನೆ ಮಾಡ್ತಾ ಇರೋದು, ನಮ್ಮಣ್ಣ ಈ ಕೋಪನೆಲ್ಲ ಮರೆತು ನಮ್ಮನ್ನ ಇವತ್ತು ಬಾ ಅಂತ ಕರಿಬೋದಾಗಿತ್ತಲ್ವರಿ. ನೋಡಿ ಲಕ್ಷ್ಮಿ, ಇಂಥ ಸಂದರ್ಭದಲ್ಲೂ ಅವರು ನಮ್ಮ ಮನೆಗೆ ಬಂದು ಕರೀಲಿಲ್ಲ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ನಾವು ಬೇಕಾಗಿಲ್ಲ ಅಂತ ಅರ್ಥ. ಇಷ್ಟೇ. ನೋಡು, ನೀ ಹೀಗೆ ಪದೇ ಪದೇ ದುಃಖ ಪಡೋದು ನೋಡ್ತಾ ಇದ್ರೆ ನನಗೇನು ಅನ್ಸುತ್ತೆ ಹೇಳು? ಎಲ್ಲೋ ಚೆನ್ನಾಗಿರ್ಬೇಕಾದವಳನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡು ಹಿಂಗೆ ಇಂಥ ಪರಿಸ್ಥಿತಿಲಿ ತಂದು ತವ್ರ ಮನೆ ನಾನೇ ಕಿತ್ಕೊಂಡೆ ಅನ್ನೋ ಭಾವನೆ ಬರ್ತಾ ಇದೆ ಅಷ್ಟೇ. ಅಯ್ಯೋ, ಯಾಕ್ರೆ ಹೀಗೆ ಮಾತಾಡ್ತಾ ಇದ್ದೀರಾ? ಇದಕ್ಕೆಲ್ಲ ಕಾರಣ ನೀವೇ ಅನ್ನೋದಾದ್ರೆ ನಾನು ಕೂಡ ಕಾರಣನೇ ಅಲ್ವಾ? ಇಷ್ಟಕ್ಕೂ ನಾವಿಬ್ರು ಪ್ರೀತಿಸಿ ಮದುವೆ ಆಗಿರೋದೇ ಒಂದು ದೊಡ್ಡ ತಪ್ಪು ಅನ್ನೋ ತರ ನಡ್ಕೋತಿದಾರಲ್ಲ. ನಾವಿಬ್ರು ಪ್ರೀತಿಸ್ತಾ ಇದೀವಿ, ನಮಗ್ ಮದುವೆ ಮಾಡಿ ಅಂತ ಅವ್ರ ಮುಂದೆ ಹೋಗಿದ್ರೆ ಅವ್ರು ನಮ್ಮನ್ನು ಒಪ್ಕೋತಿದ್ರ? ಇಲ್ಲ ಅಂತ ತಾನೆ ನಾವಿಬ್ರು ಮದುವೆ ಆಗಿ ಆಮೇಲೆ ಅವ್ರ ಹತ್ರ ಹೋಗಿ ನಾವು ಹೇಳಿದ್ದು. ಇದ್ರಲ್ಲಿ ನಿಮ್ದೇನ್ ತಪ್ಪಿದೆ ಹೇಳಿ? ಇಷ್ಟಕ್ಕೂ ಇಷ್ಟು ವರ್ಷದಲ್ಲಿ ನನಗೆ ತವ್ರ ಮನೆ ನೆನಪು ಬರ್ದಿರೋ ಹಾಗೆ, ಅಪ್ಪ ಅಮ್ಮನ ಪ್ರೀತಿ ಕೊಟ್ಟು ಒಂದು ದಿನಾನು ದುಃಖ ಆಗದಿರೋ ಹಾಗೆ ನನ್ನನ್ನ ನೋಡ್ಕೊಂಡಿದ್ದೀರ. ನನ್ಗಿನ್ನೇನ್ ಬೇಕು ಹೇಳಿ? ನಿನ್ ದುಃಖ ಅರ್ಥ ಆಗುತ್ತೆ ಲಕ್ಷ್ಮಿ. ನಿಮ್ಮತ್ತಿಗೆನ ಅಷ್ಟು ಪ್ರೀತಿಸ್ತಾ ಇದ್ದೆ, ಅಷ್ಟು ಗೌರವಿಸ್ತಾ ಇದ್ದೆ. ಅವರಿದ್ದಿದ್ರೆ ನಿನ್ನನ್ನ ನಿಮ್ಮಣ್ಣನ್ನ ಒಂದು ಮಾಡ್ತಾ ಇದ್ರು. ಈಗ ಅವರಿಲ್ಲ, ಆ ಭರವಸೆ ಇಲ್ಲ ಅಂತ ದುಃಖ ಪಡ್ತಾ ಇದ್ಯಾ? ನಮ್ಮ ಅತ್ತಿಗೆ ಇಲ್ಲ ಅನ್ನೋ ದುಃಖ ನನ್ನ ಜೀವನದಲ್ಲಿ ಆರ್ದಿರೋ ಗಾಯ ರೀ. ನಮ್ಮ ಅಣ್ಣನಾದ್ರೂ ಬಾಯಿ ಮಾತಿಗೆ ಇವತ್ತು ಬಾಮ್ಮ ಅಂತ ಕರಿಬೋದಾಗಿತ್ತು. ನಮ್ಮಪ್ಪನಾದ್ರೂ ಲಕ್ಷ್ಮಿ ಯಾಕೆ ಬರ್ಲಿಲ್ಲ ಅಂತ ಒಂದು ಮಾತು ಕೇಳ್ಬೋದಾಗಿತ್ತು. ಅವ್ರಿಗೂ ನಾನು ಬೇಡವಾಗ್ಬಿಟ್ಟೆ ರೀ, ಬೇಡವಾಗ್ಬಿಟ್ಟೆ. ನೋಡ್ ಲಕ್ಷ್ಮಿ, ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ನಮ್ಗೇನ್ ಗೊತ್ತು? ನೋಡು, ವೆಂಕಿ ಚಲವಿ ನಮ್ಮ ಮಕ್ಕಳು ಅಂತ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಗೊತ್ತಿದ್ರು ಅಷ್ಟು ಜನರ ಮುಂದೆ ಏನಂತ ಮಾತಾಡಿಸ್ತಾರೆ. ಆದ್ರೆ
ತುಂಬ ಬೇಜಾರಲ್ಲಿದ್ದೀರಾ? ಏನಾದರೂ ಸಮಸ್ಯೆನಾ? ಡಾಕ್ಟ್ರಿಗೆ ಫೋನ್ ಮಾಡಲಾ? ಇದು ಡಾಕ್ಟ್ರಿಂದ ವಾಸಿಯಾಗುವಂಥ ಕಾಯಿಲೆ ಅಲ್ಲ ಕಣೋ, ಮನಸ್ಸಿಗಾಗಿರೋ ಕಾಯಿಲೆ ಇದು ನರಸಿಂಹ. ನೀವು ಏನು ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲಪ್ಪ. ನರಸಿಂಹ, ನಾವು ಮಾಡಿದ ಕಾರ್ಯ ಪೂರ್ಣ ಆಗಿಲ್ಲ ಅನ್ಸುತ್ತೆ ಕಣೋ. ಈಗ ಅಂಥದ್ದು ಏನಾಗಿದೆಯಪ್ಪ? ಎಲ್ಲ ಕಾರ್ಯನೂ ಶಾಸ್ತ್ರದ ಪ್ರಕಾರನೇ ಮಾಡಿದ್ದೀವಲ್ವಾ? ಬಂದರೆಲ್ಲ ಸಂತೃಪ್ತಿಯಿಂದ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಯಾರೇ ಬಂದರು ಬರೋರು ಬರಲಿಲ್ಲ ಅಂದರೆ ಕಾರ್ಯ ಹೇಗೋ ಪೂರ್ಣ ಆಗುತ್ತೆ. ಲಲಿತನಿಗೆ ಲಕ್ಷ್ಮಿ ಅಂದರೆ ಪಂಚಪ್ರಾಣ ಕಣೋ. ಅವಳು ಬಂದು ಲಲಿತನಿಗೆ ಪೂಜೆ ಮಾಡಿದ್ದಿದ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗ್ತಿತ್ತಲ್ವೇನೋ. ನೀನು ಲಕ್ಷ್ಮಿನ ಕರೀದೆ ತಪ್ಪು ಮಾಡಿಬಿಟ್ಟೆ ಅನಿಸ್ತಾ ಇದೆ ಕಣೋ. ಅವಳು ಬರದೇ ಇದ್ದಿದ್ದೆ ಒಳ್ಳೇದಾಯ್ತು. ಅವಳು ಸಾವಿಗೆ ಬಂದು ಊರವ್ರ ಬಗ್ಗೆ ಆಹಾರ ಆಗ್ತೀವಿ. ಈಗ ಬಂದು ಇನ್ನಷ್ಟು ಆಡ್ಕೊಳ್ತಾರೆ ಆಗ್ಬೇಕಾಗಿತ್ತಾ? ಅದು ಹಾಗಲ್ಲ ಕಣೋ, ಅವಳು ಮನೆ ಮಗಳು ಕಣೋ. 4 ಜನ 4 ಮಾತಾಡ್ತಾರೆ ಅಂತ ತಲೆ ಕೆಡಿಸ್ಕೊಳಕ್ಕಾಗತ್ತೇನೋ? ಅಪ್ಪ, ಅದು ಮುಗ್ದೋಗಿರೋ ಕತೆ. ನೀವು ಮತ್ತೆ ಮತ್ತೆ ಅದನ್ನೇ ಹೇಳ್ಬಿಡಿ. ಈ ಥರ ನೀವು ಮಾತಾಡೋದನ್ನು ವಿಶ್ವ ಏನಾದ್ರು ಕೇಳಿಸ್ಕೊಂಡು ಅವನು ನನ್ನ ವಿರುದ್ಧ ತಿರುಗು ಬೀಳು ಹಾಗೆ ಮಾಡಬೇಡಿ. ಮುಚ್ಚೋಗಿರೋ ವಿಷಯ ಹಾಗೆ ಮುಚ್ಚೋಗ್ಬಿಡ್ಲಿ. ನಮ್ಮ ಮನೆ ಮರ್ಯಾದೆ ಬೀದಿಗೆ ಬಂದರೆ ಅದನ್ನು ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ ಅಂತ ನೀವೇ ನನಗೆ ಮಾಡಿರೋ ಪಾಠ. ನಾನು ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಅವಳಿಂದ ನೀವು ಯಾವ ಸ್ಥಿತಿ ಹೋಗಿದ್ದೀರ ಅಂತ ನನಗೆ ಗೊತ್ತು. ಒಂದಿನೂ ಅವಳು ನಿಮ್ಮನ್ನು ನೋಡೋಕೆ ಬರಲಿಲ್ಲ. ಅಂಥವ್ಳ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಪ್ರೀತಿ? ಅವಳು ಮಾಡಿರೋದು ಸರಿ ಅಂತ ನಿಮಗೀಗ ಅನಿಸಿರ್ಬೋದು, ಆದರೆ ನನಗೆ ಯಾವತ್ತೂ ಅನಿಸಿಲ್ಲ. ನೀವು ನಿಮ್ಮ ಸಿದ್ಧಾಂತಗಳನ್ನು ಬದಲಾಯಿಸ್ಕೋಬೋದು, ಆದರೆ ನಾನು ನನ್ನ ಸಿದ್ಧಾಂತಗಳನ್ನು ಬದಲಾಯಿಸ್ಕೊಳ್ಳಲ್ಲ. ನೋಡು, ಎಲ್ಲದಕ್ಕೂ ಈ ಥರ ಕೋಪ ಮಾಡ್ಕೊಳ್ಳೋದ್ರಿಂದ ಒಳ್ಳೇದಲ್ಲ ಕಣೋ. ಸ್ವಲ್ಪ ಸಮಾಧಾನವಾಗಿರೋದನ್ನು ನೋಡು. ಚಿಕ್ಕ ವಯಸ್ಸಲ್ಲಿ ಮನಸ್ಸು ಕಲ್ಲಾಗಿದ್ರು ವಯಸ್ಸಾಗ್ತಾ ಆಗ್ತಾ ಕರಗಬೇಕು ಕಣೋ. ಚಿಕ್ಕ ವಯಸ್ಸಲ್ಲಿ ಲಕ್ಷ್ಮಿ ತಪ್ಪು ಮಾಡಿದ್ಲು ಅಂತೇಳಿ ಇನ್ನೂ ದ್ವೇಷ ಸಾಧಿಸ್ತಾ ಇದೆಯಲ್ಲ. ನಿನಗೂ ವಯಸ್ಸಾಗ್ತಿದೆ, ಈಗಲಾದರೂ ಬದಲಾಗು ನರಸಿಂಹ. ಅಪ್ಪ, ವಯಸ್ಸಾಗ್ತಿದೆ, ಬದಲಾಗಬೇಕು ಅಂತ ಯಾರು ಹೇಳಿದ್ದಾರೆ? ನೀವು ಹೇಳೋ ಮಾತು ಚೆನ್ನಾಗಿರ್ಬೋದು, ಆದರೆ ಅದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕಾಗಲ್ಲ. 20ನೇ ವರ್ಷದಲ್ಲಿ ತಪ್ಪು ಅನಿಸಿದ್ದು 40ನೇ ವಯಸ್ಸಲ್ಲಿ ಸರಿ ಅಂತ ಅನಿಸ್ಬೋದು. 40ನೇ ವರ್ಷದಲ್ಲಿ ಸರಿ ಅನಿಸ್ತಲೇ ಇರ್ಬೋದು, 60ನೇ ವರ್ಷದಲ್ಲಿ ಸರಿ ಅಂತ ಅನಿಸ್ಬೋದು.